ಮಂಜಿನೊಳಗೆ ಮಿಂಚುತ್ತಾ ಸೂರ್ಯ ಎದ್ದು ಬರುತ್ತಾನೆ. ಹೊಲಗಳು ನಿದ್ರೆಯಿಂದ ಎಚ್ಚರವಾಗುತ್ತವೆ. ಇದು ನಮ್ಮ ಹಳ್ಳಿ. ಇಲ್ಲಿ ಸಂಕ್ರಾಂತಿ ದಿನ ಬೆಳಗ್ಗೆ ಬದುಕೆ ಹೊಸದಾಗಿ ಶುರುವಾಗುತ್ತದೆ. ಹಬ್ಬದ ದಿನದ ಮೊದಲ ಬೆಳಕು ಅಜ್ಜಿಯ ಮಮತೆಯ ಕೈಗಳಿಂದಲೇ ಮಕ್ಕಳ ಕಣ್ಣು ತೆರೆಸುತ್ತದೆ. ಹೇಳಿ ಮಕ್ಕಳೇ, ಸೂರ್ಯನು ಬಂದ್ರೆ ಹಬ್ಬ ಶುರು. ಇವತ್ತು ಸಂಕ್ರಾಂತಿ ಅಲ್ವಾ? ಬೇಗ ಎದ್ದು ದೇವರಿಗೆ ನಮಸ್ಕಾರ ಮಾಡೋಣ. ಅಮ್ಮಮ್ಮ, ನಾವು ಸಂಕ್ರಾಂತಿ ಯಾಕೆ ಆಚರಿಸ್ತೀವಿ? ಈ ಹೊಲ, ಈ ಅನ್ನ, ಈ ಹಸು, ಈ ಗಾಳಿ, ಈ ಬೆಳಕು, ಇವೆಲ್ಲ ನಮ್ಮ ಬದುಕು. ಇವತ್ತಿನ ದಿನ ನಾವು ಭೂಮಿಗೆ, ಸೂರ್ಯನಿಗೆ, ನಮ್ಮ ಹಸುವಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಅಡುಗೆ ಮನೆಯಲ್ಲಿ ಹಬ್ಬದ ಹೃದಯ ತಾಳುತ್ತದೆ. ಬೆಂಕಿಯ ಮೇಲೆ ಉಕ್ಕುವ ಸಿಹಿ ಪೊಂಗಲ್, ಅಜ್ಜಿಯ ಕೈಯಲ್ಲಿ ಎಳ್ಳು ಬೆಲ್ಲ, ಎತ್ತಿನ ಓಟ, ಕೋಳಿ ಜಗಳ ಯಾಕೆ ಅಮ್ಮಮ್ಮ? ಅವು ಹಬ್ಬದ ಸಂಭ್ರಮ ಕಂದ. ಹಳ್ಳಿಯ ಉಸಿರು. ಆಟ, ನಗು, ಧೈರ್ಯ ಇವೆಲ್ಲ ಬದುಕಿನ ಭಾಗ. ಒಬ್ಬರಿಗೊಬ್ಬರು ಹತ್ತಿರವಾಗೋದು, ಭೂಮಿಯನ್ನು ಪ್ರೀತಿಸೋದು, ಬದುಕಿಗೆ ಧನ್ಯವಾದ ಹೇಳೋದು. ಹೌದಾ ಅಮ್ಮಮ್ಮ? ಹಾಗಿದ್ರೆ ನಾವು ದೊಡ್ಡವರು ಆದ್ರೂ ಈ ಹಬ್ಬ ಮರೆಯೋದಿಲ್ಲ ಅಮ್ಮಮ್ಮ.